ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಮಾರ್ನಿಂಗನ್ನು ನಮ್ಮ ಹೊಲದ ಕಡೆ ಬಂದಿದ್ವಿ. ಸೊ ನೋಡ್ಬೋದು ಮಾರ್ನಿಂಗ್ ಯಾವ ರೀತಿ ವ್ಯೂ ಐತೆ ಅಂಥೇಳಿ. ಎಷ್ಟು ಮಸ್ತ್ ಸೂರ್ಯ ಬಂದಾನ. ಮಾರ್ನಿಂಗ್ ಹೊಲದ ಕಡೆಯಿಂದ ಬಂದು ಇವಾಗ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೊರಗಡೆ ಬೇಗ ಹೊಂಟಿದ್ವಿ. ಡಿಮಾರ್ಟ್ಗೆ ಹೋಗೋದಿತ್ತು, ಸ್ವಲ್ಪ ಮನೆಗೆ ಬೇಕಾಕಂತ ಎಲ್ಲ ಸಾಮಾನುಗಳನ್ನ ತರೋದಿತ್ತು. ಸೊ ಹಾಗಾಗಿ ನಾವು ಇವತ್ತು ಡಿಮಾರ್ಟ್ಗೆ ಹೊಂಟಿದ್ದೀವಿ. ಮಾರ್ನಿಂಗನ್ನು ಎಷ್ಟು ಜನ ನೋಡ್ರಿ ಮಾರ್ನಿಂಗನ್ನು ತಿರ್ಗಾಕೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟು ಚಳಿ ಇದ್ರೂ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗ್ತಾರೆ. ಮತ್ತು ಇಲ್ಲಿ ನೋಡ್ಬೋದು ನೀವು ದನಕರುಗಳಿಗೆ ಮೇವು ತೊಗೊಳಕ್ಕೆ ಬಂದಿದ್ದಾರೆ. ಇಷ್ಟು ಬೇಗ ಎದ್ದು ಹಳ್ಳಿ ಒಳಗೆಲ್ಲ ಹೊಲಕ್ಕೆ ಹೋದ್ರೆ ಮೇವು ತರ್ಲಾಕ ಇಲ್ಲಿ ನೋಡ್ರಿ ಸಿಟಿ ಒಳಗೆ ಮೇವು ಯಾವ ರೀತಿ ಮಾರ್ತಾರೆ ಅಂಥೇಳಿ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಇವಾಗ ಡಿಮಾರ್ಟ್ಗೆ ಬಂದ್ವಿ. ನೋಡ್ರಿ ಇಲ್ಲಿ ಬಾಡಿ ಸ್ಪ್ರೇ ನೋಡಾಕತ್ತಿದ್ವಿ. ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡಾಕತ್ತಿದ್ದಳು. ಆಕೆಗೆ ಪ್ಯಾಂಪರ್ಸ್ ತೊಗೋದಿತ್ತು. ಸೊ ಹಾಗಾಗಿ ಪ್ಯಾಂಪರ್ಸ್ ಮತ್ತು ಲೋಷನ್ ಈ ರೀತಿ ಡಿಮಾರ್ಟ್ ಒಳಗಿನ ಸಾಮಾನಂತೂ ನಿಮಗಂತೂ ಗೊತ್ತೇ ಇರ್ತೈತಿ ಯಾವೆಲ್ಲ ಇರ್ತಾವೆ ಅಂಥೇಳಿ. ಡಿಮಾರ್ಟ್ದವರು ಭಾಳ ತಲೆ ಓಡಿಸಿರ್ತಾರೆ ನೋಡ್ರಿ. ಯಾಕಂದ್ರೆ ನಾವು ಯಾವುದೋ ಐಟಮ್ ಮಿಸ್ ಮಾಡಬಾರ್ದು ಅಂಥೇಳಿ ಎಲ್ಲ ಐಟಮ್ಸ್ ನಮಗೆ ಕಾಣೋ ಥರನ ಇಟ್ಟಿರ್ತಾರೆ. ಅದರೊಳಗೆ ಹುಡುಗರದಂತೂ ಮುಗ್ದು ಹೋತ್ರಿ. ಹುಡುಗರದು ಐಟಮ್ಸ್ ಅಂತೂ ಫುಲ್ ಹುಡುಗರಿಗೆ ಕಣ್ಣಿಗೆ ಕಾಣಿಸೋ ರೀತಿ ಒಳಗೆ ಇಟ್ಬಿಟ್ಟಿರ್ತಾರೆ. ಅದು ಎಲ್ಲಿ ಅಂದ್ರೆ ಅವ್ರ ಬಿಲ್ ಮಾಡೋ ಸೆಕ್ಷನ್ ಒಳಗೆ, ಬಿಲ್ ಸೆಕ್ಷನ್ ಕಡೆ ನಾವು ನಿಂತಿರ್ತೀವಲ್ರಿ, ಆವಾಗ ಹುಡುಗರನ್ನ ಕರ್ಕೊಂಡು ನಿಂತಾಗ ಅಲ್ಲಿ ಸಿಗ್ತಕ್ಕಂಥ ಹುಡುಗರಿಗೆ ಚಾಕ್ಲೇಟ್ ಇದು ಕಿನ್ನರ್ ಜಾಯ್ನ ಇವೆಲ್ಲ ಇಟ್ಬಿಟ್ಟಿರ್ತಾರೆ ರೀ. ಯಾಕಂದ್ರೆ ಹುಡುಗರು ಅಲ್ಲೇ ಕೇಳಿ ತೊಗೋಬೇಕನ್ನೋ ಪ್ಲ್ಯಾನ್ ಅವ್ರದ್ದಾಗಿರ್ತೈತಿ. ಸೊ ಹಾಗಾಗಿ ಅವರೆಲ್ಲ ಆ ರೀತಿ ಸೆಟ್ ಮಾಡಿರ್ತಾರೆ. ಮತ್ತು ಡಿಮಾರ್ಟ್ದಾಗಂತೂ ಇವಾಗಂತೂ ಫುಲ್ ಆಫರ್ ಐತ್ರಿ. ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಈ ರೀತಿ ಕೆಲವೊಂದು ಐಟಮ್ಸ್ ಇದ್ದು. ಸೊ ಹಾಗಾಗಿ ನಾವು ಕೆಲವೊಂದು ಐಟಮ್ಸನ್ನು ಖರೀದಿ ಮಾಡಿದ್ವಿ. ಒಂದೊಂದು ಸಾರಿ ಅನ್ನಿಸ್ತೈತಿ ಡಿಮಾರ್ಟ್ಗೆ ಹೋದ್ರೆ ಭಾಳ ಕಾಸ್ಟ್ಲಿ ಅಂತ ಅನ್ನಿಸ್ತೈತಿ. ಒಂದೊಂದು ಸಾರಿ ಅನ್ನಿಸ್ತೈತಿ ಡಿಮಾರ್ಟ್ಗೆ ಹೋದ್ರೆ ಸ್ವಲ್ಪ ಉಳಿತಾಯ ಆಗ್ಬೋದೇನೋ ಹಿಂಗೆ ಅನ್ನಿಸ್ತೈತಿ. ನಿಮಗೆ ಯಾವ ರೀತಿ ಅನ್ನಿಸ್ತೈತಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ನೀವು ಎಲ್ಲಿ ಪರ್ಚೇಸ್ ಮಾಡ್ತೀರಿ ಅಂಥೇಳಿ ತಿಳಿಸ್ರಿ. ಹಂಗೆ ಇಲ್ಲಿ ನೋಡ್ಬೋದು ರೀ ಬ್ರೆಡ್, ಮ್ಯಾಗಿ ಈ ರೀತಿ ಎಲ್ಲ ಇದು. ಸೊ ಹಾಗಾಗಿ ಇಲ್ಲಿ ನೋಡ್ರಿ ದೊಡ್ಡ ದೊಡ್ಡ ಬಿಸ್ಕೆಟ್, ಗುಡ್ಡೆ, ಡಾರ್ಕ್ ಮತ್ತು ಯಾವ್ಯಾವ ವೆರೈಟಿ ಎಲ್ಲ ಬಿಸ್ಕಿಟ್ಸ್ ಇದ್ದು. ಒಂದು ತೊಗೊಂಡ್ರೆ ಒಂದು ಫ್ರೀ ಇದ್ದು. ಸೊ ಹಾಗಾಗಿ ನಾವಂತೂ ಬಿಸ್ಕಿಟ್ ಎಲ್ಲ ತೊಗೊಳಕ್ಕೆ ಹೋಗಂಗಿಲ್ಲ ರೀ. ಯಾಕಂದರೆ ಇಷ್ಟು ದೊಡ್ಡ ಬಿಸ್ಕಿಟ್ ಪಾಕಿಟ್ ನಮ್ಮ ಮನೆ ಒಳಗೆ ಖಾಲಿ ಆಗಬೇಕಾದ್ರೆ ಒಂದು 2 ಮಂತ್ ಬೇಕು ರೀ. ಸೊ ಅಷ್ಟರೊಳಗೆ ಅವೆಲ್ಲ ಮಿದು ಆಗಿಬಿಟ್ಟಿರ್ತಾವೆ. ಸೊ ಹಾಗಾಗಿ ನಾವಂತೂ ಬಿಸ್ಕಿಟ್ ಖರೀದಿ ಏನು ಮಾಡಲಿಲ್ಲ. ಇಲ್ಲಿ ನೋಡ್ಬೋದು ಬ್ಯಾಗ್ ಎಲ್ಲ ಎಷ್ಟು ಕಾಸ್ಟ್ಲಿ ಇದಾವೆ ಅಂಥೇಳಿ. ಹಂಗೆ ನೋಡ್ಬೋದು ರೀ. ಇದು ಆಟೋಣಿಕೆ ಸಾಮಾನು ನೋಡ್ರಿ. ಇದು ಜಾತ್ರೆ ಒಳಗೆಲ್ಲ ನಮ್ಗೆ ಭಾಳ ಆದ್ರೆ 30 ರೂಪೀಸ್, ಇಲ್ಲ ಅಂದ್ರೆ 20 ರೂಪೀಸ್ ಒಳಗೆ ಸಿಗ್ತೈತ್ರಿ. ಬಟ್ ಇಲ್ಲಿ ಇದ್ರದ್ದು ಪ್ರೈಸ್ ಬಂದು 120 ಆಗಿತ್ತು ನೋಡ್ರಿ. ಮತ್ತು ತೆಂಗಿನಕಾಯಿ ಅಂತೂ ರೇಟ್ ಕೇಳೋಂಗೆ ಇಲ್ಲರಿ, ಇವಾಗ 40 ರೂಪೀಸ್ ಆಗೈತಿ. ಮತ್ತು ಇದು ನೋಡ್ರಿ ಹಿಂದಿನ ಹೀರೋ ವೆಜ್ ಅಂತ ನೋಡ್ರಿ, ಇದ್ರ ರೇಟ್ ಅಂತೂ ಕೇಳಂಗೆ ಇಲ್ಲರಿ. ಮತ್ತು ಫ್ರೂಟ್ಸ್ ಅದು ಎಲ್ಲ ನೋಡ್ಬೋದು ನೀವು. ಇಲ್ಲಿ ಎಲ್ಲ ವೆರೈಟಿ ಫ್ರೂಟ್ಸ್ ಎಲ್ಲ ಸೆಟ್ ಮಾಡಿದ್ದಾರೆ. ನಾವಂತೂ ಇಲ್ಲಿ ತರಕಾರಿಗಳನ್ನ ತೊಗೊಳಂಗಿಲ್ಲ ರೀ ಡಿಮಾರ್ಟ್ ಒಳಗೆ. ನಾವು ತರಕಾರಿ ಏನಿದ್ರು ಮಾರ್ಕೆಟ್ದಾಗಿಂದ ತರ್ತೀವಿ. ಉಳ್ಳಾಗಡ್ಡಿ ಅಂತೂ ಫುಲ್ ಮೊಳಕೆ ಹೊಡೆದು ಬಿಟ್ಟಾವೆ ನೋಡ್ರಿ. ಇಲ್ಲೇ ಇನ್ನೊಂದು ಸ್ವಲ್ಪ ದಿನದೊಳಗೆ ಉಳ್ಳಾಗಡ್ಡಿ ಪಲ್ಯನ ಆಗಿಬಿಡ್ತೈತ್ರಿ ಅಲ್ಲೇ. ಟೊಮೆಟೊ ರೇಟ್ ಬಂದು 49 ರೂಪೀಸ್ ಇತ್ತು ರೀ. ಮತ್ತು ಇದು ಕುಂಬಳಕಾಯಿ ನೋಡ್ಬೋದು ರೀ, ಅದು 39 ರೂಪೀಸ್ ಇತ್ತು. ಮತ್ತು ಇದು ನೋಡಿರಿ ದೊಂಡೆಕಾಯಿ 79 ರೂಪೀಸ್ ಇತ್ತು. ಈ ರೀತಿ ಎಲ್ಲ ನಾವಂತೂ ತಿನ್ನಂಗಿಲ್ಲ ಬಿಡ್ರಿ ದೊಂಡೆಕಾಯಿ. ಅದೆಲ್ಲ ಬೆಂಗಳೂರು ಸೈಡ, ಚಿತ್ರದುರ್ಗ ಸೈಡ ತಿಂತಾರೆ. ಇಂದಿನ ಹೀರೋ ಫ್ರೂಟ್ ನೋಡ್ರಿ ಇದು. ಮತ್ತು ನಿಮ್ಮೂರಾಗ ಯಾವ್ಯಾವ ತರಕಾರಿಗಳ್ದು ರೇಟ್ ಎಷ್ಟೆಷ್ಟು ಐತೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಇದು ಜವಾರಿ ಬಾಳೆಹಣ್ಣಿಂದು 1 kg 70 ರೂಪೀಸ್ ಇತ್ತು. ಬಟ್ ನಮ್ಮ ಕಡೆ ಮಾರ್ಕೆಟ್ದಾಗೆಲ್ಲ ಒಂದು kg ಲೆಕ್ಕದಾಗೆಲ್ಲ ಬರಂಗಿಲ್ಲ ರೀ. ಡಜನ್ ಲೆಕ್ಕದಾಗ 50 ರೂಪಾಯಿ ಡಜನ್, ಈ ರೀತಿ ಡಜನ್ ಒಳಗೆ ಲೆಕ್ಕದಾಗ ಸಿಗ್ತೈತಿ ನಮ್ಮ ಸೈಡ್. ಇದು ಸಿಟಿ ಒಳಗಾದ್ರೆ ಹಿಂಗೆ ನೋಡ್ರಿ. ಮುಗಿಸ್ಕೊಂಡು ಇವಾಗ ಕುಕ್ಕರ್
ಮಿಕ್ಸಿ ಸೈಡೆಲ್ಲ ಬಂದೀವಿ ರೀ ನಾವು ಕುಕ್ಕರ್ ಮಿಕ್ಸರ್ ಇಲ್ಲೆಲ್ಲ ನೋಡ್ಬೋದು ಯಾವ ರೀತಿ ಯಾವ್ಯಾವ ವೆರೈಟಿ ಅದಾವ ಫ್ಯಾನ್ಸ್ ಮತ್ತು ಎಲ್ಲ ಟೇಬಲ್ ಫ್ಯಾನ್ಸ್ ಟಿ ವಿ ಈ ರೀತಿ ಎಲ್ಲ ಅದಾವ್ರಿ ಎ ಟು ಜೆಡ್ ಅನ್ಬೋದು ರೀ ಡಿಮಾರ್ಟ್ ಒಳಗೆ ಎಲ್ಲ ಸಿಗ್ತೈತಿ ಈ ಐಟಮ್ಸ್ ಇಲ್ಲಿ ಸಿಗೋದಿಲ್ಲ ಅಂತ ಅನ್ನೋಂಗಿಲ್ಲ ನೋಡ್ರಿ ಎಲ್ಲ ಐಟಮ್ಸ್ ಸಿಗ್ತಾವೆ ನನ್ನ ಮಗಳಂತೂ ಗೊಂಬೆ ಬೇಕಂತ ಹೇಳಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು ಫೈನಲಿ ನಮ್ಗೆ ಬೇಕಾಗಿತ್ತಂತ ಒಂದು ಐಟಮ್ಸ್ ಇಲ್ಲಿ ತೊಗೊಂಡು ನಾವು ಇವಾಗ ಮನೆ ಕಡೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ಮನೆ ಕಡೆ ಹೋಗೋದ್ರೊಳಗಾಗಿ ಫ್ರಿಜ್ದು ಪ್ರೈಸ್ ನೋಡ್ಬೇಕಂತೇಳಿ ಡಬಲ್ ಡೋರ್ ಇದ್ದಿದ್ದು ಅದನ್ನು ಕೂಡ ನೋಡಿದ್ವಿ ಬೇಕಾದ್ರೆ ಇದು ಪ್ರೈಸ್ ಬಂದು 15,000 ಆಗಿತ್ತು ನೋಡ್ರಿ ಈ ಗಾಡಿದು ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಬಾಯ್ ಮತ್ತೆ ಸಿಗ್ತೀನಿ ಬೇರೆ ಒಂದು ವಿಡಿಯೋದಲ್ಲಿ ಬಾಯ್ ಬಾಯ್